ನಮಸ್ಕಾರ. ಇಡ್ಲಿ ಜೊತೆಗೆ ದೋಸೆ, ರೊಟ್ಟಿ, ಚಪಾತಿ ಜೊತೆಗೆ ತಿನ್ನಬಹುದಾದಂಥ ಪ್ರೋಟೀನ್ ಹೆಚ್ಚಾಗಿರುವಂಥ ಒಂದು ಚಟ್ನಿ ಮಾಡ್ತಾಯಿದ್ದೀನಿ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ಮಾಡ್ತಾ ಇರೋದು ತೊಗರಿಬೇಳೆ ಚಟ್ನಿ. ಬಿಸಿ ಬಿಸಿ ಇಡ್ಲಿ ಮೇಲೆ ಬೆಣ್ಣೆ ಹಾಕ್ಕೊಂಡು ತೊಗರಿಬೇಳೆ ಚಟ್ನಿ ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು 1 ಬಟ್ಲು ತೊಗರಿಬೇಳೆ ತೊಗೊಂಡಿದ್ದೀನಿ. ಮೊದಲು ತೊಗರಿಬೇಳೆನ ಹುರ್ಕೊಳ್ಬೇಕು. ಕಡಿಮೆ ಉರಿನಲ್ಲಿ ನಿಧಾನವಾಗಿ ಹುರಿಬೇಕು. ಈ ಚಟ್ನಿ ಸ್ವಲ್ಪ ಒದಗುತ್ತೆ, ಅದಕ್ಕೆ ತೊಗರಿಬೇಳೆನ ನೋಡ್ಕೊಂಡು ತೊಗೋಬೇಕು. ನೀವು ನೀರು ಚಟ್ನಿ ಮಾಡ್ತೀರಾ ಅಥವಾ ಗಟ್ಟಿ ಚಟ್ನಿ ಮಾಡ್ತೀರಾ ಅನ್ನೋದನ್ನು ನೋಡಿಕೊಂಡು ತೊಗರಿಬೇಳೆ ಪ್ರಮಾಣ ಹೆಚ್ಚು ಕಡಿಮೆ ಮಾಡ್ಕೊಳ್ಬೇಕು. ನೀರು ಚಟ್ನಿ ಮಾಡೋದಾದರೆ ಸ್ವಲ್ಪ ಕಡಿಮೆ ತೊಗರಿಬೇಳೆ ತೊಗೊಂಡ್ರೆ ಸಾಕಾಗತ್ತೆ. ತೊಗರಿಬೇಳೆನ ಒಂದು 3/4 ಇವಾಗ ಮೊದಲು ಹುರ್ಕೊಳ್ಬೇಕು. ನಾನು ಸ್ವಲ್ಪ ಬಣ್ಣ ಬದಲಾಗಲಿ. ನಾನೊಂದು 3 ಗುಂಟೂರು ಮೆಣಸಿನ್ಕಾಯಿ ಮತ್ತು ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಮೆಣಸಿನ್ಕಾಯಿ ಪ್ರಮಾಣನೂ ಅಷ್ಟೇ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಈಗ ಒಣಮೆಣಸಿನ್ಕಾಯಿನ ನಾನು ತೊಗರಿಬೇಳೆ ಜೊತೆಗೆ ಹುರಿತೀನಿ. ಮೆಣಸಿನ್ಕಾಯಿ ಒಂದು ಸ್ವಲ್ಪ ಗರಿ ಗರಿ ಆಗಲಿ. ಈಗ ಇದಕ್ಕೆ ಕರಿಬೇವು ಹಾಕ್ತಾಯಿದ್ದೀನಿ. ಮತ್ತೆ ಎಲ್ಲ ಹುರಿಬೇಕು. ಕರಿಬೇವು ಒಂದು ಸ್ವಲ್ಪ ಗರಿ ಗರಿ ಆಗಲಿ. ಉರಿ ಮಾತ್ರ ಸಣ್ಣದಾಗಿ ಇರಲಿ. ನೋಡಿ, ಇವಾಗ ಹುರಿದಿದ್ದೆಲ್ಲ ಆಯಿತು. ಸ್ವಲ್ಪ ಇಂಗು ಹಾಕ್ತಾಯಿದ್ದೀನಿ. ಮತ್ತು ಒಂದು ಗೋಲಿ ಗಾತ್ರದ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಒಂದು 2-3 ನಿಮಿಷದಷ್ಟು ಹುಣಸೆ ಹಣ್ಣನ್ನು ಬೆಚ್ಚಗೆ ಮಾಡ್ಕೊಳ್ಬೇಕು. ಅದಾದಮೇಲೆ ಗ್ಯಾಸ್ ಆರಿಸ್ಬಿಡ್ಬೇಕು. ಈಗ ಚಿಟಿಕೆ ಅರಿಶಿನ ಹಾಕ್ತೀನಿ ಮತ್ತು ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಒಂದು 10-15 ನಿಮಿಷ ಬಾಣಲೆನ ಹಾಗೆ ಬಿಟ್ಬಿಡಬೇಕು. ಹುರಿದ ಎಲ್ಲ ಪದಾರ್ಥಗಳು ಬಾಣಲೆಲ್ಲೇ ಇರಲಿ, ಅದು ಆರತ್ತೆ. ಜೊತೆಗೆ ಸ್ವಲ್ಪ ಗರಿ ಗರಿನೂ ಆಗುತ್ತೆ. ಪೂರ್ತಿ ಆರಿದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ತಾಯಿದ್ದೀನಿ. ಈ ಎಲ್ಲ ಪದಾರ್ಥಗಳು ಗರಿ ಗರಿ ಆದರೆ ರುಬ್ಬೋದಾಗಲಿ ಪುಡಿ ಮಾಡೋದಾಗಲಿ ತುಂಬ ಸುಲಭ ಆಗುತ್ತೆ. ಮೊದಲು ಒಂದು ಸಲ ಪುಡಿ ಮಾಡ್ಕೊಂಡು ಬಿಡ್ತೀನಿ. ಈಗ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಹಸಿ ಕಾಯಿ ತುರಿ ಹಾಕ್ತೀನಿ. ಆದಷ್ಟು ಫ್ರೆಶ್ ಆಗಿರೋ ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಬೇಕಾದರೆ ಒಂದು ಸಣ್ಣ ಪೀಸು ಶುಂಠಿನೂ ಹಾಕಬಹುದು. ಈಗ ರುಬ್ಬಕ್ಕೆ ಬೇಕಾದಷ್ಟು ನೀರು ಹಾಕ್ತೀನಿ, ಅಂದರೆ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಮೊದಲು ಗಟ್ಟಿ ಚಟ್ನಿ ಮಾಡ್ಕೊಳ್ತೀನಿ. ಈಗ ಗಟ್ಟಿ ಚಟ್ನಿ ಆಗಿದೆ. ಊಟಕ್ಕೆ ಅಂತ ಹೇಳಿ ಒಂದು ಸ್ವಲ್ಪ ಗಟ್ಟಿ ಚಟ್ನಿನ ಎತ್ತಿಟ್ಕೊಳ್ತೀನಿ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಉಳಿದಿದ್ದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನೀರು ಚಟ್ನಿ ಮಾಡ್ಕೊಳ್ತೀನಿ. ನಾನು ತಿಂಡಿಗೆ ಇಡ್ಲಿ ಮಾಡಿದ್ದೀನಿ. ಈ ಚಟ್ನಿ ಇಡ್ಲಿ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗ ಸಾಸಿವೆ, ಇಂಗು, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ಗಟ್ಟಿ ಚಟ್ನಿ ಮತ್ತು ನೀರು ಚಟ್ನಿ ಎರಡಕ್ಕೂ ಈಗಲೇ ಒಗ್ಗರಣೆ ಹಾಕ್ಬಿಡ್ತೀನಿ. ನೀರು ಚಟ್ನಿ ಮಾಡಿದಾಗ ಬೇಕಾದರೆ ಇನ್ನೊಂಚೂರು ಉಪ್ಪು ಹಾಕ್ಬಿಟ್ಟು ಸರಿ ಮಾಡ್ಕೊಳ್ಬಹುದು. ಈಗ ರುಚಿಯಾದ ಪ್ರೋಟೀನ್ ಯುಕ್ತ ತೊಗರಿಬೇಳೆ ಚಟ್ನಿ ಸಿದ್ಧವಾಗಿದೆ. ನಿಮಗೆ ಈ ಚಟ್ನಿ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ, ಹೇಗೆ ಬಂತು, ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.